ಇಲ್ಲ 20 ವರ್ಷದ ಹಿಂದೆ ನೀವು ಹೂಡಿಕೆ ಮಾಡಿದರೆ ಬರೀ 150 ರೂಪಾಯಿ ಇತ್ತು 20 ವರ್ಷದ ಹಿಂದೆ. ಇವಾಗ ಅದೇ ಶೇರು 2300 ರೂಪಾಯಲ್ಲಿದೆ. ಅಂದರೆ ಅವತ್ತೇನಾದ್ರು ನೀವು ಮನೆ ತಗೊಳ್ಳೋ ಬದಲು ಈ ಶೇರಲ್ಲಿ ಹೂಡಿಕೆ ಮಾಡಿದರೆ ಇವತ್ತು 20 ಮನೆ ಬರ್ತಾಯಿತ್ತು. ಇವತ್ತು ಆ ಬೀದಿ ನಿಮ್ಮದೇ. ಬಟ್ ನೀವೇನು ಮಾಡಿದ್ರಿ? ಕಾರ್ ತೊಗೊಂಡ್ರಿ, ಒಂದು ಮನೆ ತೊಗೊಂಡ್ರಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನಮ್ಮ ಭಾರತ ದೇಶದಲ್ಲಿ 396 ಲಕ್ಷ ಕೋಟಿಗಳನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಈ ಬಜಾಜ್ ಫಿನಾನ್ಸ್ ಅನ್ನೋ ಕಂಪನಿ ಒಂದು 10 ವರ್ಷಗಳ ಹಿಂದೆ ಎಲ್ಲಿತ್ತಂದರೆ ಒಂದು 400 ರೂಪಾಯಿ, ಒಂದು 400 ರೂಪಾಯಿ ಅಲ್ಲ 300 ರೂಪಾಯಿ 350 ರೂಪಾಯಲ್ಲಿ ಇತ್ತು. ಇವಾಗ ಇದೇ ಶೇರು 8,500. 400 ರೂಪಾಯಲ್ಲಿ 8,500 ಎಲ್ಲಿ? ಯೋಚನೆ ಮಾಡಿ, ಅದು 25 ಪಟ್ಟು ಕೊಟ್ಟಿದೆ. FD ಹಾಕೋದು, RD ಕಟ್ಟೋದು, ಪೋಸ್ಟ್ ಆಫೀಸ್ಗೆ ಹೋಗೋದು, ಇದೆಲ್ಲ ಮಾಡೋದ್ರಿಂದ ನಾವು ಶ್ರೀಮಂತರಾಗಲ್ಲ. LIC ಪಾಲಿಸಿ ಇದು ಯಾವುದು ನಮ್ಮನ್ನು ಶ್ರೀಮಂತರಾಗೋದು ಆಗಲು ಬಿಡಲ್ಲ. ಗೋಲ್ಡ್ ಇವಾಗ ಸಿಕ್ಕಾಪಟ್ಟೆ ಪೀಕಲ್ಲಿದೆ, ಮತ್ತೆ ಗೋಲ್ಡ್ ರೇಟ್ ಬಿದ್ದೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟು ಗೋಲ್ಡು ವೈಸ್ ವರ್ಸ. ಕಡು ಬಡವರು, ಮಿಡಲ್ ಕ್ಲಾಸ್ ಅವರು ಈ 30-40 ಸೈಟು, ಈ ಕಾರು, ಈ ಬಂಗ್ಲೆ ಇದಕ್ಕೆಲ್ಲ ಆಸೆ ಪಡೋದು ತುಂಬ ಒಂಥರ ಕೈಗೆ ಎಟ್ಕಲ್ಲ. ಅದು ಆದರೂ ಎಟ್ಟಿಸ್ಕೊಳ್ಳೋಕೆ ಹೋಗಿ ಸಾಲಾಗಿಲ್ಲ ಮಾಡಿ ಕೈಗೆ ಎಟ್ಟಿಸ್ಕೊಂಡು ಕೈ ಸುಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಯಾಕೆ ಜನ ಬರಲ್ಲ ಅಂದರೆ ಹೆದರಿಕೆ, ಏನಾಗ್ಬಿಡುತ್ತೋ ಏನೂ ಆಗಲ್ಲ. ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟ್ 35 ವರ್ಷಗಳಲ್ಲಿ 48 ಕೋಟಿ ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ ತಾನೇ, ಒಬ್ಬ ಕಡು ಬಡವ, ಒಂದು ಮಿಡಲ್ ಕ್ಲಾಸ್ ಒಬ್ಬ ಮಣ್ಣಲ್ಲಿ ಬಿದ್ದಿರೋನು ಸಹ ಶ್ರೀಮಂತರಾಗ್ಬೋದು. 6,000 ರೂಪಾಯಿ ತಿಂಗಳಿಗೇನು ದೊಡ್ಡ ಅಮೌಂಟ್ ಅಲ್ಲ. ಎಷ್ಟೋ ಜನ 6,000 ರೂಪಾಯಿನ ಸುಮ್ಮನೆ ಬರ್ತಡೇಗೆ ಉಡಾಯಿಸ್ತಾರೆ. ಬರ್ತಡೇ ಸರ್, ನ್ಯೂ ಇಯರ್ ಸರ್, ಆ ಪಾರ್ಟಿ ಈ ಪಾರ್ಟಿ, ಏನು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. 6,000 ರೂಪಾಯಿ ನಂದಲ್ಲ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ 35 ವರ್ಷಗಳಲ್ಲಿ ನಿಮ್ಮ ಹತ್ರ 50 ಕೋಟಿ ದುಡ್ಡಿರುತ್ತೆ. TIDA ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅಲ್ಲಿಯೂ ಸಹ 1 ರೂಪಾಯಿ ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ. ಯಾಕಂದರೆ ಮಣ್ಣಲ್ಲಿ ಬಿದ್ದಿರೋರು, ಒಂದು ಕಡು ಬಡವರು ಸಹ ಆರ್ಥಿಕ ಸ್ವತಂತ್ರ ಪಡ್ಕೋಬೇಕು, ಶ್ರೀಮಂತರಾಗಬೇಕಂತ ಗುರಿಯಿಂದ ನಾನು TD ಸಂಸ್ಥೆನ ನಡೆಸ್ತಾ ಇದ್ದೀನಿ.